ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಸಭೆ ಅಂತ್ಯಗೊಂಡಿದೆ. ಸದ್ಯ ಕಾವೇರಿ ನಿವಾಸದಿಂದ ಶಾಸಕರು ಸಚಿವರು ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಗ್ಗಲು ಮುಳ್ಳಾಗ್ತಾರಾ ಸಿಎಂ ಆಪ್ತರು? ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಿದೆ ಶಾಸಕರ ಅಭಿಪ್ರಾಯ ಸಂಗ್ರಹ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತ ಸಭೆ ಅಂತ್ಯಗೊಂಡಿದ್ದು, ಈ ಆಪ್ತರೇನಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರು ಡಿಕೆ ಶಿವಕುಮಾರ್ ಅವರಿಗೆ ಮಗ್ಗಲು ಮುಳ್ಳಾಗ್ಬಿಡ್ತಾರಾ? ಕಾರಣ ಇಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗಿದೆಯಂತೆ. ಹಾಗಾಗಿ ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಮಗ್ಗಲು ಮುಳ್ಳಾಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆ. ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಿದೆ ಶಾಸಕರ ಅಭಿಪ್ರಾಯ ಸಂಗ್ರಹ. ಅವರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. 1.5 ಗಂಟೆಯಿಂದ ನಡೀತಾ ಇದ್ದಂತ ಮೀಟಿಂಗ್ ಈಗ ಅಂತ್ಯಗೊಂಡಿದೆ. ಶಾಸಕರು ಸಚಿವರು ಸಿದ್ದರಾಮಯ್ಯನವರ ಆಪ್ತರೇನಿದ್ದಾರೆ, ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಯ್ತು? ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಮಗ್ಗಲು ಮುಳ್ಳಾಗಬಹುದಾ? ಆ ಆಂಗಲ್ ನಲ್ಲಿ ಚರ್ಚೆ ಆಗ್ತಿದೆ. ಏನಿದೆ ಡೀಟೇಲ್ಸ್? ಸೌಖ್ಯ, ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಬೆಳಗಿನಲ್ಲೂ ಕೂಡ ಶಾಸಕರು ಸಚಿವರು ಆಗಮಿಸ್ತಾ ಇರುವಂತದ್ದು. ನಿನ್ನೆ ದೆಹಲಿಯಲ್ಲಿ ಆದಂತಹ ಬೆಳವಣಿಗೆಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡೋದು ಬೇಡ, ಸಿಎಂ ಸಿದ್ದರಾಮಯ್ಯರಾಗಿ ಕಂಟಿನ್ಯೂ ಆಗಿ ಉಳಿಬೇಕು, ಮತ್ತೆ ಮುಂದಿನ 2 ವರ್ಷ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಭೆಯಲ್ಲಿ ಚರ್ಚೆಗಳಾಗಿರುವಂತದ್ದು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ ಅಥವಾ ಬೇರೆ ಯಾರಾದ್ರೂ ಸಿಎಂ ಆಗ್ಬೇಕಾ, ಅದರಲ್ಲೂ ಕೂಡ ದಲಿತ ಸಿಎಂ ಅಸ್ತ್ರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತರು ನಡೆಸ್ತಾ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ತೆರವಾದ್ರೆ ಅದಕ್ಕೆ ಯಾರು ಸಿಎಂ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರೋದಾದ್ರೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿರೋಧ ಪಕ್ಷದಲ್ಲಿ ಸಿಎಲ್ಪಿ ಸಭೆಯನ್ನ ಕರೆಯಬೇಕು ಅನ್ನುವಂತ ಒಂದು ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡೋದಕ್ಕೆ ಈಗ ಸಚಿವರು ಮುಂದಾಕಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅಚಾಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಜಮೀರ್ ಅಹಮದ್ ಸೇರಿದಂತೆ ಹಲವಾರು ನಾಯಕರು ಸಿಎಲ್ಪಿ ಸಭೆಯನ್ನ ಕರೆದ ಸಂದರ್ಭದಲ್ಲಿ ಶಾಸಕರ ಬಲದ ಬಗ್ಗೆ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂತಹ ಪಟ್ಟಣ ಹಿಡಿಯೋದಕ್ಕೆ ಈಗ ತಂತ್ರವನ್ನ ಹೂಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತನಾಡಿದ್ರು. ಹೈಕಮಾಂಡ್ ನಾಯಕರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ರೀತಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅನ್ನುವಂತ ಮಾತುಗಳನ್ನ ಒಂದಿಷ್ಟು ಮಾನಸಿಕವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಸಚಿವರು ಇದಕ್ಕೆ ಎಷ್ಟರ ಮಟ್ಟಿಗೆ ಒಪ್ಪಿಗೆಯನ್ನ ಕೊಡ್ತಾರೆ, ಯಾವ ರೀತಿ ವಿರೋಧವನ್ನ ಮಾಡ್ತಾರೆ? ಯಾವ್ದಾದ್ರು ಒಂದು ಸಿಎಂ ಆಗಬೇಕಾದ್ರೆ ಸಿಎಲ್ಪಿ ನಾಯಕನ ಆಯ್ಕೆ ಆಗಬೇಕಾಗತ್ತೆ. ನಾಳೆ ಶುಕ್ರವಾರ ಈ ಒಂದು ಸಿಎಲ್ಪಿ ಸಭೆಯನ್ನ ಕರೆಯೋದ್ರಿಂದ ಸಿಎಲ್ಪಿ ನಾಯಕ ಯಾರಾಗ್ತಾರೆ, ಸಿಎಲ್ಪಿ ಸಭೆಯಲ್ಲಿ ಶಾಸಕರು ಯಾರಿಗೆಲ್ಲ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ. ಹೈಕಮಾಂಡ್ ನಾಯಕರು ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಂತ ಅಭಿಪ್ರಾಯವನ್ನ ಮಂಡಿಸಿದ್ರು ಕೂಡ ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಆದಾಗ ಬಲ ಯಾರಿಗೆ ಹೆಚ್ಚಾಗುತ್ತೆ? ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂತ ಲೆಕ್ಕಾಚಾರ ಇರುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಪರ ಮತಗಳು ಬಂದ್ರೆ ಸಿಎಂ ಸಿದ್ದರಾಮಯ್ಯ ಮುಂದುವರಿಬೇಕನ್ನುವಂತ ಒತ್ತಡವನ್ನು ಹೆಚ್ಚಾಗುತ್ತೆ. ಹೀಗಾಗಿ ಅವರ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಸಿಎಂ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಪರಮೇಶ್ವರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಎಲ್ಲರೂ ಕೂಡ ಒಂದು ಮುನ್ನೆಲೆಗೆ ಬರುವಂತದ್ದು ಸಿಎಂ ರೇಸ್ನಲ್ಲಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ 64ಕ್ಕೂ ಹೆಚ್ಚು ಶಾಸಕರ ಒಂದು ಅಭಿಪ್ರಾಯ ಸಂಗ್ರಹ ಆಗಿದೆ. ನಿನ್ನೆ ದೆಹಲಿಯಲ್ಲೂ ಕೂಡ 40ಕ್ಕೂ ಹೆಚ್ಚು ಶಾಸಕರು ಈ ಒಂದು ಸಹಿ ಸಂಗ್ರಹಕ್ಕೆ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಶುಕ್ರವಾರ ನಡೆಯುವಂತ ಸಿಎಲ್ಪಿ ಸಭೆ ಇದರಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಳ್ಳಲಿದೆ. ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.